ಅಂತ ನತ್ತದೃಷ್ಟಿ ನಾನು. ನಮ್ ದೀಪು ಈ ರೀತಿ ಮಾತಾಡ್ತಿದ್ದಾಳ? ಇಲ್ಲ ಕಣೆ, ನಮ್ಮ ಮಗಳು ತಪ್ಪು ಮಾಡಲ್ಲ, ಸುಮ್ಮನೆ ಇರು. ಈಗ ಅವಳು ಮಾಡ್ತಾ ಇರೋದೇನು? ಅವಳೇ ಬಾಯ್ ಬಿಟ್ಟು ಹೇಳ್ತಾ ಇದ್ದಾಳಲ್ಲ ಟಿವಿಯಲ್ಲಿ. ಆದ್ರೂ ಅವಳ ಪರವಾಗಿ ಇಷ್ಟು ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಇದಕ್ಕೇನು ಹೇಳ್ಬೇಕಪ್ಪ? ಹಾಗಾದ್ರೆ ನೀವು ಈ ಮನೇಲಿ ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಿದ್ದೀರಾ ಅಂತ ಆಯ್ತು. ಖಂಡಿತ ಇಲ್ಲ ಸರ್, ಅದೆಲ್ಲ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಅಷ್ಟೇ. ಹಾಗೆಲ್ಲ ಏನು ನಡೀತಿಲ್ಲ. ಅಂದ್ರೆ ನೀವಿಷ್ಟೊತ್ತವರೆಗೂ ಹೇಳಿದ್ದು ನಾನು ಆತರ ಇದ್ದೀನಿ ಅಂತ ನಿಮ್ ಹೂವೇ ಅಷ್ಟೇ. ನಾನು ಈ ಮನೆಯಲ್ಲಿ ಮಹಾರಾಣಿ ತರ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿಲ್ಲ ಅಂತ ನೀವೆಲ್ಲ ಅನ್ಕೊಂಡಿರೋದು ಸುಳ್ಳು. ನಿಜವಾಗ್ಲು ನನ್ ಗಂಡ ಶ್ರೀರಾಮಚಂದ್ರ. ಅವ್ರು ಯಾವಾಗ್ಲೂ ನನ್ ಹಿಂದೆ ಮುಂದೆನೆ ಸುತ್ತಿರ್ತಾರೆ. ಅವ್ರಿಗೆ ನನ್ ಮೇಲೆ ಆಕಾಶದ ಪ್ರೀತಿ ಇದೆ. ನಾನಿಲ್ದೆ ಒಂದ್ ಕ್ಷಣನೂ ಇರಲ್ಲ. ಈಗ್ಲೂ ಅಷ್ಟೇ, ಪ್ರೆಸ್ ಮೀಟ್ಗೆ ಒಟ್ಟಿಗೆ ಹೋಗ್ಬೇಕು ಅಂತ ನಾ ರೆಡಿ ಆಗೋವರೆಗೂ ಕಾಯ್ತಾನೆ ಇದ್ರು. ದೀಪು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ? ಅಂಬುಜಾ, ಕೇಳಿಸ್ಕೊಂಡ್ಯಾ ನನ್ನ ಮಗಳು ಮಾತಾಡಿದ್ದನ್ನ? ಕೇಳಿಸ್ಕೊಂಡೆ. ಹಾ, ನಂಗ್ ಅತ್ತೆ ಸ್ಥಾನದಲ್ಲಿರೋ ಸುಕನ್ಯಾ ಅತ್ತೆ ಅಂತೂ ನಂಗೆ ಎರಡನೇ ಅಮ್ಮನ್ ತರ. ನನ್ನನ್ ಎಷ್ಟ್ ಪ್ರೀತಿ ಮಾಡ್ತಾರಂದ್ರೆ ನಾನ್ ನೀರ್ ಕುಡ್ದಿದ್ ಲೋಟನೂ ನನ್ನ ಹತ್ರ ಎತ್ತಕ್ ಬಿಡಲ್ಲ ಅಲ್ವಾ ಚಿಕ್ಕತ್ತೆ? ಸೌಂದರ್ಯ ಅಕ್ಕಂಗಂತೂ ನನ್ ಮೇಲೆ ತುಂಬಾನೇ ಕಾಳಜಿ. ಈ ಸೋಪ್ ಹಾಕು, ಬೆಳ್ಳಿಗೆ ಅನ್ಸ್ತೀಯ, ಈ ಬಟ್ಟೆ ಹಾಕು, ಸಕ್ಕದಾಗ ಕಾಣಿಸ್ತೀಯ, ಇದೇ ಒಡವೆ ಹಾಕ್ಬೇಕು, ಇದೇ ಒಡವೆನು ಸೌಂದರ್ಯ ಅಕ್ಕನೇ ಹಾಕೊಳಕ್ ಹೇಳಿದ್ದು. ಈಗ ನನ್ ಮಾವನವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನನ್ನ ತಂದೆ ಸ್ಥಾನದಲ್ಲಿದ್ದಾರೆ. ಯಾವಾಗ್ಲೂ ನನ್ ಒಳ್ಳೇದನ್ನೇ ಬಯಸ್ತಾರೆ. ಹಾಗೆ ಈ ಮನೆಯಲ್ಲಿ ನಂಗೆ ತುಂಬಾ ವಿಶೇಷವಾಗಿ ಪ್ರೀತಿಸೋ ವ್ಯಕ್ತಿ ಅಂದ್ರೆ ಅರ್ಚನಾ ಅಕ್ಕ. ಏನ್ ತಪ್ಪು, ಏನ್ ಸರಿ, ಹೇಗಿರ್ಬೇಕು, ಹೇಗಿರ್ಬಾರ್ದು ಪ್ರತಿ ಕ್ಷಣ ನನ್ ಜೊತೆ ಇದ್ ನಂಗೆ ಹೇಳ್ಕೊಡ್ತಾರೆ. ಅಕ್ಕ, ತುಂಬಾ ಥ್ಯಾಂಕ್ಸ್. ಒಟ್ನಲ್ಲಿ ನನ್ ಪಾಲಿಗೆ ಈ ಮನೆ ನಂದು ಗೋಕಲ ಇದ್ದಂಗೆ. ಈ ಮನೇಲಿರೋರು ಎಲ್ರು ತುಂಬಾ ಒಳ್ಳೆಯವರು. ಎಲ್ರು ನನ್ನ ಮನೆ ಮಗಳು ತರ ನೋಡ್ಕೋತಾರೆ. ದೀಪು, ಸೂಪರ್ ನೀನು. ನನ್ಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿ? ನನ್ಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಸುಳ್ಳ? ನಾನ್ ಯಾಕೆ ಸರ್ ಸುಳ್ಳು ಹೇಳ್ಬೇಕು? ಅದರಿಂದ ನನ್ಗೇನ್ ಲಾಭ? ರೀ, ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಇನ್ನೆರಡು ದಿನದಲ್ಲಿ ಅವ್ರ ಮದುವೆ ರಿಸೆಪ್ಷನ್ ಇದೆ ಅಲ್ವಾ ಮೇಡಮ್? ಅಲ್ವಾ ಸರ್? ಕೇಳ್ರಿ, ಬೇಕಾದ್ರೆ ಕೇಳಿ. ಏನ್ರಿ ಅದು? ಏನಾರ ಮಾತಾಡ್ತಾ ಇದ್ದೀರಾ? ನಿಮಗ್ ನೀವೇ ಏನೇನೋ ಡಿಸೈಡ್ ಮಾಡ್ಕೋತಾ ಇದ್ದೀರಾ? ರಿಸೆಪ್ಷನ್ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳಿದ್ದು? ಪ್ರಭಾಕರ್ ಸರ್, ರಿಸೆಪ್ಷನ್ ಮಾಡ್ತಿದ್ದೀರಾ ಇಲ್ವಾ ಹೇಳಿ ಸರ್. ಹೌದು, ಇನ್ನು 2 ದಿನದಲ್ಲಿ ನಾವು ರಿಸೆಪ್ಷನ್ ಇಟ್ಕೋತೀವಿ.
ಥ್ಯಾಂಕ್ ಯು ಸೋ ಮಚ್. ಐ ಹೇಟ್ ಯು ದೀಪಾ, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಜಾನು ಏನಾಯ್ತು ಜಾನು? ಅಲ್ಲಿ ನೋಡಿ ಅರವಿಂದ್, ಆ ದೀಪ ನೋಡಿ ನನ್ನ ಹೊಟ್ಟೆ ಎಲ್ಲ ಉರ್ದೋಗ್ತಿದೆ. ನಾನ್ ಮದ್ವೆ ಆಗ್ಬೇಕಾಗಿದ್ದ ಹುಡ್ಗನ್ ಪಕ್ಕ ಕೂತು ಮೀಡಿಯಾ ಮುಂದೆ ಮಿಂಚ್ತಿದ್ದಾಳೆ ಅಂದ್ರೆ ಅವಳ ಮುಂದೆ ನಾನು ಏನು ಅಲ್ಲ. ಹೋಗ್ಲಿ ಬಿಡ್ ಜಾನು, ಅವಳು ಎಷ್ಟೇ ಮಿಂಚಿದ್ರು ನಿನ್ ತರ ಹೀರೋಯಿನ್ ಆಗಕ್ಕಾಗಲ್ವಲ್ಲ? ಸಾಕ್ ನಿಲ್ಸಿ. ನಾನು ಬಂದಾಗ್ಲಿಂದ ನೋಡ್ತಿದ್ದೀನಿ, ನನ್ನ ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲೇ ಹೇಳ್ತಿದ್ದೀರಾ ಹೊರತು ಅದಕ್ಕೇನು ಒಂದ್ ಚೂರು ಪ್ರಯತ್ನನೇ ಮಾಡ್ತಿಲ್ಲ. ಹಾಗಲ್ಲ ಜಾನು, ನನ್ ಗೊತ್ತಿರೋ ಕಡೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಏನ್ ಟ್ರೈ ಮಾಡ್ತಿದ್ದೀರಾ? ಬಾಂಬೆಯಿಂದ ಬಂದ, ಅವ್ನ್ ಫೋಟೋ ಏನೋ ಚೆನ್ನಾಗ್ ತೆಗ್ದ, ಆದ್ರೆ ನೀವೇ ಅವ್ನ್ ಸರಿ ಇಲ್ಲ ಅಂತ ಬೈಕ್ ಕಳ್ಸಿದ್ರಿ. ಇವತ್ತು ಅದ್ಯಾರೋ ದೊಡ್ಡ ಡೈರೆಕ್ಟರ್ ಅಂತ ಕರ್ಸಿದ್ರಿ. ಅವ್ನ್ ನೋಡಿದ್ರೆ ನನಗ್ ಚಾನ್ಸ್ ಕೊಡಕ್ಕೆ ಅಂತ 25 ಲಕ್ಷ ಕೇಳ್ತಿದ್ದಾನೆ. ಏನ್ ದುಡ್ಡು ಅಂದ್ರೆ ತಮಾಷೆನ ಅರವಿಂದ್? ಅವನ್ ಬಗ್ಗೆ ತಿಳ್ಕೊಳ್ದೆ, ಅವ್ನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಕರ್ಸಿದ್ರಲ್ಲ, ಅವ್ನ್ ಎಂತ ಮೋಸ್ಕರ ಅಂತ ಗೊತ್ತಾಯ್ತಾ ನಿಮ್ಗೆ? ಜಾನು ಐ ಸೋ ಸಾರಿ, ಬ್ಲೈಂಡ್ ಆಗಿ ಎಲ್ಲರೂ ನಂಬಿಟ್ಟಿದ್ದೀನಿ, ಇನ್ಮೇಲೆ ಹಾಗೆ ಮಾಡಲ್ಲ. ಸಾಕು, ನಿಮ್ ಮಾತನ್ ಕೇಳಿ ಕೇಳಿ ನನ್ಗಂತೂ ಸಾಕಾಗೋಗಿದೆ. ಇನ್ನು ನೀವ್ ಹೇಳಿದನ್ ಕೇಳ್ತಾ ಕೂತ್ರೆ ನಾನು ಅನ್ಕೊಂಡಿದ್ದನ್ನ ಅಚೀವ್ ಮಾಡಕ್ಕೆ ಆಗಲ್ಲ.